ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಸರ್ಕಾರ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ವಿರೋಧ ಪಕ್ಷದ ಟೀಕೆ ಸಲಹೆಗಳು ಮುಖ್ಯ. ಮತ್ತೆ ಅಧಿಕಾರ ಚೇಂಜ್ ಆಗುತ್ತೆ, ಇವ್ರು ಆಡಳಿತಕ್ಕೆ ಬರ್ತಾರೆ, ಅವಾಗ ಇವರು ವಿರೋಧ ಪಕ್ಷದ ಟೀಕೆ ಸಲಹೆಗಳನ್ನ ಪಡಿಬೇಕಾಗುತ್ತೆ. ಹಾಗಾದ್ರೆ ಕರ್ನಾಟಕದ ಕನಸುಗಳು ಮತ್ತು ಸಾಧ್ಯತೆಗಳು ಏನಿದೆ, ಈ ವಿಷಯವಾಗಿ ಇದೀಗ ಸಂವಾದವನ್ನ ನಾವು ಆರಂಭ ಮಾಡ್ತಾ ಇದ್ದೀವಿ. ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರುವಂತ ಶ್ರೀ ಆರ್ ಅಶೋಕ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್, ಸಂವಾದದಲ್ಲಿ ಪಾಲ್ಗೊಳ್ಬೇಕು. ಅವರನ್ನ ದಯಮಾಡಿ ವೇದಿಕೆ ಮೇಲೆ ಡಿ.ಪಿ. ಸತೀಶ್ ಅವರು ಹಾಗೇನೆ ಹರಿಪ್ರಸಾದ್ ಅವರು ಕರ್ಕೊಂಡು ಬರಬೇಕು. ಈ ಸೆಷನ್ ಅನ್ನ ನಡೆಸ್ಕೊಡ್ತಾರೆ ನ್ಯೂಸ್ 18 ಕನ್ನಡದ ಎಡಿಟರ್ ಆಗಿರುವಂತ ಹರಿಪ್ರಸಾದ್. ಕರ್ನಾಟಕ ಎಟ್ 2030 ಕನಸು ಮತ್ತು ಸವಾಲುಗಳು, ಈ ವಿಚಾರದ ಬಗ್ಗೆ ಪ್ರತಿಪಕ್ಷ ನಾಯಕರ ಜೊತೆಗೆ ನಾನು ಮಾತನಾಡ್ತೀನಿ. ಕರ್ನಾಟಕ 2030 ವೇಳೆಗೆ ಹೇಗಿರಬೇಕು, ಯಾವ ಸ್ವರೂಪದಲ್ಲಿ ಕರ್ನಾಟಕದ ಅಭಿವೃದ್ಧಿಯನ್ನು ನಾವು ನಿರೀಕ್ಷೆ ಮಾಡಬಹುದು ಮತ್ತು ಭಾರತದ ಅಭಿವೃದ್ಧಿಯ ಕಾರ್ಯದಲ್ಲಿ ಕರ್ನಾಟಕದ ಕೊಡುಗೆ, ಕರ್ನಾಟಕದ ಕೆಲಸ ಯಾವ ಸ್ವರೂಪದಲ್ಲಿ ಇರಬೇಕು ಅನ್ನೋದರ ಬಗ್ಗೆ ಆರ್ ಅಶೋಕ್ ಅವರ ಜೊತೆಗೆ ನಾನು ಮಾತನ್ನ ಆರಂಭಿಸ್ತೇನೆ. ಅಶೋಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ಅಶೋಕ್ ಅವರೇ, ಭಾರತದ ಅಭಿವೃದ್ಧಿಯಲ್ಲಿ ಒಂದು ರೀತಿಯಾದಂತಹ ಅಭಿವೃದ್ಧಿಯ ಎಂಜಿನ್ಗಳಲ್ಲಿ ಬಹಳ ಮುಖ್ಯವಾದಂತಹ ರಾಜ್ಯ ಅಂದ್ರೆ ಅದು ಕರ್ನಾಟಕ ಅಂತ ಹೇಳಿ. ತಮ್ಮ ಪ್ರಕಾರ ಕರ್ನಾಟಕದ ಅಭಿವೃದ್ಧಿಯ ಕನಸುಗಳು ಯಾವ ಸ್ವರೂಪದ್ದು? 2030 ವೇಳೆಗೆ ಮುಂದಿನ 6 ವರ್ಷಗಳ ಅವಧಿಯನ್ನ ನಾವೊಂದು ರೋಡ್ ಮ್ಯಾಪ್ ಅಂತ ಹೇಳಿ ಇಟ್ಕೊಂಡು ಯೋಚನೆ ಮಾಡೋದಿದ್ರೆ ಏನ್ ಮಾಡ್ಬೇಕಿದೆ, ಹೇಗಿರ್ಬೇಕಿದೆ ಕರ್ನಾಟಕ ಅಂತ? ದೇಶದ ಯಾವುದೇ ನಮ್ಮ ಪ್ರಜೆಯನ್ನ ಕೇಳಿದ್ರು ಕೂಡ ಅದು IAS ಇರ್ಬೋದು, IPS ಇರ್ಬೋದು, ಮಿಲಿಟರಿ ಇರ್ಬೋದು, ನಮ್ಮ ಸರ್ವೀಸನ್ನು ನಾವು ಕರ್ನಾಟಕದಲ್ಲಿ ಕಳಿಬೇಕು, ಬೆಂಗಳೂರಲ್ಲಿ ಕಳಿಬೇಕು, ರಿಟೈರ್ಡ್ ಆದರೂ ಬೆಂಗಳೂರಲ್ಲಿ ಇರಬೇಕು. ಆ ಥರದ ಒಂದು ವಾತಾವರಣ ಇರತಕ್ಕಂಥದ್ದು ಅಂದರೆ ನ್ಯಾಚುರಲ್ ಆಗಿ ಶ್ರೀಗಂಧದ ನಾಡು ನಮ್ಮದು ಒಂಥರ. IT-BT ಹಬ್ ಇದೆ, ನಾಲೆಡ್ಜ್ ನಮ್ಮಲ್ಲೇ ಇರೋದು. ಹೈಯೆಸ್ಟ್ ಡಾಕ್ಟ್ರುಗಳನ್ನು ಪ್ರೊಡ್ಯೂಸ್ ಮಾಡೋವಂಥ ರಾಜ್ಯ ಯಾವುದೋ ಇದ್ರು ಅದೇ ನಮ್ಮದೇ. ಹೈಯೆಸ್ಟ್ ಇಂಜಿನಿಯರ್ಗಳನ್ನು ಪ್ರೊಡ್ಯೂಸ್ ಮಾಡೋ ರಾಜ್ಯ ನಾವೇ. ಅಂದರೆ ಈ ರೀತಿ ಹಿರಿಮೆ ಇರುವಂಥ ದೇಶದ ಅಭಿವೃದ್ಧಿಗೆ ಇವತ್ತು ನಾವು 2ನೇ ಸ್ಥಾನದಲ್ಲಿದ್ದೀರಿ, 2nd ಪ್ಲೇಸ್ ನಾವು ಅಭಿವೃದ್ಧಿ ವಿಚಾರವಾಗಿ. ಕಾಂಟ್ರಿಬ್ಯೂಷನ್ ನಮ್ಮ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಸೇಲ್ ಟ್ಯಾಕ್ಸ್ ಇರ್ಬೋದು, GST ಇವೆಲ್ಲದರಲ್ಲೂ ಕೂಡ ನಾವು ಬಾಂಬೆ ಬಿಟ್ಟರೆ ನಾವೇ ಇರೋದು. ಈ ಪರಿಸ್ಥಿತಿಯಲ್ಲಿ ನಮಗೆ ಬಹಳ ದೊಡ್ಡ ಅವಕಾಶ ಇದೆ. ಈಗಾಗಲೇ ಕರ್ನಾಟಕ, ಎಸ್ಪೆಷಲಿ ಬೆಂಗಳೂರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ, IT ಹಬ್ ಆಗಿ ಕೆಲಸ ಮಾಡಿದೆ. ನಮ್ಮ ದೇಶನೂ ಕೂಡ ಈಗ ನರೇಂದ್ರ ಮೋದಿಯವರು 2047ಗೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು. US ಇದೆ, ಫ್ರಾನ್ಸ್ ಇದೆ, ಜರ್ಮನ್ ಇದೆ. ಆ ದೇಶದ ಸಾಲಿಗೆ ನಾವು ನಿಲ್ಲಬೇಕು. ಅದು ನಿಲ್ಲಬೇಕಾದ್ರೆ ನಮ್ಮಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಇಂಪೋರ್ಟ್ ಮಾಡುವಂಥದ್ದು ಕಡಿಮೆ ಆಗಬೇಕು. ಮೇಕ್ ಇನ್ ಇಂಡಿಯಾ ಅಂತ ನರೇಂದ್ರ ಮೋದಿಯವರು ಮಾಡಿದ್ರು. ಈ ಥರ ನಮ್ಮಲ್ಲಿ ತಯಾರಾಗಿ ಬೇರೆ ದೇಶಗಳಿಗೆ ನಾವು ರಫ್ತು ಮಾಡುವಂಥದ್ದು ಹೆಚ್ಚಾದಾಗ ನಾವು ಅಭಿವೃದ್ಧಿಯ ದಿಕ್ಕಿಗೆ ಹೋಗ್ತೀರಿ. ನಮಗಿದ್ದಷ್ಟು ಸವಲತ್ತುಗಳು ಯಾವುದೇ ರಾಜ್ಯಕ್ಕಿಲ್ಲ, ಅಷ್ಟು ಸವಲತ್ತಿದೆ. ಅಂದರೆ ನ್ಯಾಚುರಲ್ ಆಗಿ ನಮ್ಮ ಹತ್ರ ಮೈನ್ಸ್ ಇರ್ಬೋದು, ಪರಿಸರ ಇರ್ಬೋದು, ಟೂರಿಸಮ್ ಇರ್ಬೋದು, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಲ್ಲ ನಮ್ಮ ಹತ್ರ ಇದೆ. ಅದಕ್ಕೊಂದು ನೀಲಿ ನಕ್ಷೆಯನ್ನು ಕೊಡಬೇಕು. ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಕಳೆದ 30 ವರ್ಷದಲ್ಲಿ ಯಾವುದೇ ಸರ್ಕಾರ 5 ವರ್ಷ ಆದಮೇಲೆ ಯಾವುದೇ ಸರ್ಕಾರ ರಿಪೀಟ್ ಆಗಲೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆದರೆ ಪ್ರಾಜೆಕ್ಟ್ಗಳು ನಿಲ್ಲಬಾರ್ದು. ಒಂದು ಸರ್ಕಾರ ಮಾಡಿದ್ದು ಇನ್ನೊಂದು ನಿಲ್ಲಿಸೋದು, ಇನ್ನೊಂದು ಸರ್ಕಾರ ಬಂದಾಗ ಮತ್ತೆ ಅದು ಮೂಲೆ ಗುಂಪಾಗೋದು, ಈ ಥರದ್ದು ಆಗಬಾರ್ದು. ಅಭಿವೃದ್ಧಿ ಅನ್ನೋದು ಒಂದು ನಿರಂತರವಾದಂಥ ಒಂದು ಪ್ರಕ್ರಿಯೆ ಆಗಬೇಕು. ಹಾಗಾದಾಗ ಮಾತ್ರ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುವಂಥದ್ದು ಎಲ್ಲ ಸವಲತ್ತುಗಳು ನಮ್ಮ ಹತ್ರ ಇದೆ. ಅದರ ಉಪಯೋಗವನ್ನು ಮಾಡಿಕೊಂಡು ನಾವು ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕು. ಹಿಂದೆ ತಾವು ಕಂದಾಯ ಸಚಿವರಾಗಿ ಕೂಡ ವಿಶೇಷವಾಗಿ 4 ವರ್ಷಗಳ ಕಾಲ ಕಾರ್ಯನಿರ್ವಹಣೆಯನ್ನು ಮಾಡಿದ್ರಿ. ಈ ಅವಧಿಯಲ್ಲೂ ಕೂಡ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕಂದಾಯ ಇಲಾಖೆ ಅನ್ನುವಂಥದ್ದು ರಾಜ್ಯದ ಒಟ್ಟು ಅಂಶಗಳನ್ನು, ಎಲ್ಲ ಆಡಳಿತದ ಅಂಶಗಳನ್ನು ನೋಡುವಂತಹ ಬಹಳ ಪ್ರಮುಖವಾದಂತಹ ಇಲಾಖೆಯನ್ನು ತಾವು ನಿಭಾಯಿಸಿದವರು. ತಮ್ಮ ಪ್ರಕಾರ ಜನರ ಹತ್ತಿರಕ್ಕೆ ತಲುಪುವಂತಹದ್ರಲ್ಲಿ ನಮ್ಮ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾವೆ, ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ? ಯಾಕಂದ್ರೆ ಅನೇಕ ವಿಚಾರಗಳಿಗೆ ಜನ ವಿಧಾನಸೌಧಕ್ಕೆ ಬರಬೇಕಾ ಅಥವಾ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಓಡಿ ಹೋಗ್ಬೇಕಾ, ಈ ರೀತಿಯಂತ ಅನೇಕ ಪ್ರಶ್ನೆಗಳು ಜನರನ್ನ ಕಾಡ್ತಾನೆ ಇರ್ತಾರೆ, ಅವ್ರ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ರಾಜ್ಯದ ಆಡಳಿತ ಚೆನ್ನಾಗಿದೆ ಅಂತ ಹೇಳುವಂಥದ್ದು ಕಂದಾಯ ಇಲಾಖೆಯಲ್ಲಿ ನಡೆಯುವಂಥ ಯೋಜನೆಗಳು ಕರೆಕ್ಟಾಗಿ ಸಾಗದಾಗಲೇ ಮಾತ್ರನೇ ಜನರಿಗೆ ಗೊತ್ತಾಗುವಂಥದ್ದು. ಇದನ್ನ ನಾವು ಜನಪರವಾದಂಥ, ಜನಸ್ನೇಹಿ ಆದಂಥ ಒಂದು ಆಡಳಿತವನ್ನು, ಜನರ ಮನೆ ಬಾಗಿಲಿಗೆ ಆಡಳಿತ ಕೊಡಬೇಕು. ಯಾರು ಅಲಿಯುವಂಥ ಪರಿಸ್ಥಿತಿ ಬರಬಾರ್ದು. ಆ ಪ್ರಯತ್ನವನ್ನು ನಾನು ಕಂದಾಯ ಸಚಿವನಾಗಿದ್ದಾಗ ನಾನು ಮಾಡಿದೆ. ಅದು ಒಂದು ಜನಪ್ರಿಯ ಕಾರ್ಯಕ್ರಮ ಆಗಿತ್ತು. ಈ ಕಾರ್ಯಕ್ರಮ ನಾವು ಮಾಡಿದ್ರೆ
ಮಾನವ ಸಂಪನ್ಮೂಲವನ್ನು ಹೆಚ್ಚಿಗೆ ಉಪಯೋಗ ಮಾಡ್ಕೊಳೋದಕ್ಕೆ ಅವಕಾಶ ಆಗ್ತೈತೆ. ವಿಶೇಷವಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹಿಂದೆ ಹಳ್ಳಿಗಳಿತ್ತು, ನೀವು ಯಾವುದೇ ಹಳ್ಳಿಗೆ ಹೋಗಿ ಒಂದು ಕೆರೆ ಇರ್ತಾ ಇತ್ತು, ಹೌದು. ಒಂದು 10 ಮನೆ ಇದ್ರೆ ಒಂದು ಕುಂಟೆ ಅಂತ ಹೇಳ್ತಾರೆ ನಮ್ಮ ಕಡೆ ಇರ್ತಾ ಇತ್ತು. ಜನ ಮಾಡ್ತಾ ಇದ್ರು ಅದನ್ನ, ಜನನೇ ವಾಲಂಟಿಯರ್ ಆಗಿ ಮಾಡ್ತಾ ಇದ್ರು. ಅದಕ್ಕೆ ಅಲ್ಲಿನ ರಾಜರು ಮಹಾರಾಜರು ಕಾಂಟ್ರಿಬ್ಯೂಷನ್ 10% ಇದ್ರೆ ಜನನೇ 90% ಮಾಡ್ತಾ ಇದ್ರು. ಈಗೇನಾಗ್ಬಿಟ್ಟಿದೆ, ಜನ ನಾನೊಂದು ತೀರ ನೀನೊಂದು ತೀರ ಆಗ್ಬಿಟ್ಟಿದೆ. ಸರ್ಕಾರ ಒಂದು ತೀರದಲ್ಲಿದೆ, ಜನ ಒಂದು ತೀರದಲ್ಲಿದ್ದಾರೆ. ನಾನು ಹೇಳ್ತೀನಿ, ಮುಂದಿನ 20 ವರ್ಷದಲ್ಲಿ ನಮಗೆ ದೊಡ್ಡ ಸಮಸ್ಯೆ ಬರೋದು ಕುಡಿಯೋ ನೀರು. ಅದಕ್ಕೆ ಏನು ದೊಡ್ಡ ವಾರೆ ಆಗೋಗ್ತೈತನೋ ಗೊತ್ತಿಲ್ಲ. ಈ ತರದ ಆ ಕಾಲದಲ್ಲೇ ಸಣ್ಣ ವಾರನ ಈ ವರ್ಷ ನೋಡಿದೀವಿ, ಒಂದು ಸಣ್ಣ ವಾರನ ಈ ವರ್ಷದ ಬೇಸಿಗೆಯಲ್ಲಿ ನೋಡಿದೀವಿ. ಯಾವ ರೀತಿಯಾದ ಪರಿಸ್ಥಿತಿ ಇರ್ಬೋದು ಅನ್ನೋ ಒಂದು ಟ್ರಯಲ್ ನಮ್ಮ ಮುಂದೆ ಬಂದಿದೆ. 500 ವರ್ಷದಿಂದ ಕೆಂಪೇಗೌಡರ ಆ ವಿಷನ್ ಇಟ್ಕೊಂಡಿದ್ರಲ್ಲ, ಈಗ ನಾವೆಲ್ಲ ಭಾಳ IT ಸಿಟಿ BT ಸಿಟಿ ಜ್ಞಾನಿಗಳು ವಿಜ್ಞಾನಿಗಳು ಅಂತಿರಲ್ಲ, ನಮ್ಗೆ ಯಾಕೆ ಇದು ಬರ್ತಾ ಇಲ್ಲ? ಎಲ್ಲೋ ಎಡುತ್ತಾ ಇದ್ದೀರಿ ಅಂತ ಅನಿಸ್ತೈತೆ. ಅಂದರೆ ನಾನು ಹೇಳ್ತಾ ಇರೋದು, ಜನ ಮತ್ತು ಸರ್ಕಾರದ ಮಧ್ಯೆ ಅಂತರ ಜಾಸ್ತಿ ಆಗ್ಬಿಟ್ಟಿದೆ. ಮೊದಲನೇದಾಗಿ ಜನ ಮತ್ತು ಸರ್ಕಾರದ ಮಧ್ಯೆ ಅಂತರವನ್ನು ಕಡಿಮೆ ಮಾಡಿದ್ರೆ ನಿಜಕ್ಕೂ ಅಭಿವೃದ್ಧಿ ಹೊಂದೋದಕ್ಕೆ ಭಾಳ ಕರ್ನಾಟಕಕ್ಕೆ ಭಾಳ ಹೆಚ್ಚು ಅವಕಾಶಗಳಿದೆ. ಸರ್ಕಾರಗಳು ಬಂದಾಗ ಪ್ರತಿ ಬಾರಿ ಕೂಡ ದೊಡ್ಡ ದೊಡ್ಡ ಯೋಜನೆಗಳ ಬಗ್ಗೆ ಹೇಳ್ತವೆ, ದೊಡ್ಡ ದೊಡ್ಡ ಕನಸುಗಳನ್ನ ಹೇಳ್ತವೆ, ಆದರೆ ಅವುಗಳು ಸರಿಯಾಗಿ ಕಾರ್ಯರೂಪಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕರ್ನಾಟಕದಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಕಂಪ್ಲೇಂಟ್ ಆಗಿರುತ್ತೆ ಯಾವುದೇ ಸರ್ಕಾರಗಳು ಬಂದಂಥ ಸಮಯದಲ್ಲಿ. ಬಟ್ ಒಂದು ಯೋಜನೆ, ಅದಕ್ಕೊಂದು ಕಾಲಮಿತಿ, ಇವೆರಡನ್ನ ಹೇಗೆ ಫಿಕ್ಸ್ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ತಮ್ಗನ್ಸುತ್ತೆ? ಇವತ್ತಿನ ನಮ್ಮ ಕರ್ನಾಟಕದ ಸ್ಥಿತಿ, ಇವತ್ತು ಯಾವುದೇ ಒಂದು ನೀವು ಆಸ್ಪತ್ರೆ ಕಟ್ಟಬೇಕಾದ್ರೆ ನಮ್ಮ ಸರ್ಕಾರ ಅದಕ್ಕೆ ಗ್ರ್ಯಾಂಟ್ ಕೊಟ್ಟರೆ, ನಾವು ಕೊಡ್ತೀರಿ ಗ್ರ್ಯಾಂಟ್, ಒಂದು 10 ಕೋಟಿ ಕೊಟ್ಟರೆ ನಾವು 30% ಮಾತ್ರ ಅದಕ್ಕೆ ಗ್ರ್ಯಾಂಟ್ ಬಿಡುಗಡೆ ಮಾಡೋದು, ಅಂದ್ರೆ ಕೆಲಸ ಶುರು ಮಾಡೋಕ್ಕೆ. ಅಕಸ್ಮಾತ್ ಏನಾನ ಇನ್ನೊಂದು ಸರ್ಕಾರ ಬಂದರೆ ಹೊರಟೆ ಓಡ್ತದೆ ಅದು. ನಮ್ಮ ಕರ್ನಾಟಕದ ವಿಧಾನಸೌಧವನ್ನ ಕಟ್ಟಿಸೋದಕ್ಕೆ 1952ರಲ್ಲಿ ಕೆಂಗಲ್ ಹನುಮಂತಯ್ಯವರು ಅದನ್ನ ಶುರು ಮಾಡಿದಂಥವ್ರು 3 ವರ್ಷದಲ್ಲೇ ಮುಗಿಸ್ತಾರೆ. ಅವರು ಮುಖ್ಯಮಂತ್ರಿ ಆಗಿ ಇರೋದು ಇಲ್ಲ, ಅದು ಉದ್ಘಾಟನೆ ಆಗೋ ಹೊತ್ತಿಗೆ 56ರಲ್ಲಿ ಅವರು ಮುಖ್ಯಮಂತ್ರಿ ಕೂಡ ಆಗಿರೋದಿಲ್ಲ. ಅಷ್ಟು ಬೇಗನೆ ಕೇವಲ 21 ಕೋಟಿ ರೂಪಾಯಿ ಇತ್ತು ಅವತ್ತು ಕರ್ನಾಟಕದ ಬಜೆಟ್ ಗಾತ್ರ. ಇದನ್ನು 1.5 ಕೋಟಿ ರೂಪಾಯಿ ಫಸ್ಟ್ ಅದಕ್ಕೆ ಹಣ ಇಡ್ತಾರೆ, ನಂತರ 3 ಕೋಟಿ ಒಳಗೆ ಅದು ಕೆಲಸ ಮುಗಿದು ಹೋಗ್ಬಿಡುತ್ತೆ. ಆದರೆ ಬೆಂಗಳೂರಿನಲ್ಲಿ ಒಂದು ಅಂಡರ್ ಪಾಸ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಅಥವಾ ಶಿವಾನಂದ ಸರ್ಕಲ್ನಲ್ಲಿ ಒಂದು ಸ್ಟೀಲ್ ಫ್ಲೈಓವರ್ ಅನ್ನ ಮಾಡ್ತೀವಿ, ಅದು ಬಹಳ ಬೇಗನೆ ಮುಗಿಯುತ್ತೆ, 3 ತಿಂಗಳಲ್ಲಿ ಮುಗಿಯುತ್ತೆ ಅಂತ ಹೇಳಿದಂಥದ್ದು 3 ವರ್ಷ 4 ವರ್ಷ 5 ವರ್ಷಗಳಾಗೋಗ್ಬಿಡುತ್ತೆ. ಏನ್ ಸಮಸ್ಯೆ ಆಗ್ತಾ ಇದೆ? ಎಲ್ಲಿದೆ ಸಮಸ್ಯೆ? ಮೂಲ ಯಾವುದು? ನೀವು ದೂರ ಏನೋ ಹೋಗೋದು ಬೇಕಾಗಿಲ್ಲ. ಎತ್ತಿನ ಹೊಳೆ ಯೋಜನೆ, ಅದು ಪ್ರಾಜೆಕ್ಟ್ ಪ್ರಾರಂಭ ಮಾಡಿದಾಗ 8,000 ಕೋಟಿ, ಈಗ 16,000 ಕೋಟಿ. ಬೋರ್ಡ್ ಇನಾಗ್ರೇಷನ್ ಮಾಡೋಕ್ಕೆ 1,00,000 ಕೋಟಿ. ಅಂದರೆ ನಡೀತಾನೆ ಇದೆ, ಕುಂಠಿತ ನಡೀತಾ ಇದೆ. ಅಂದರೆ ಅವೈಜ್ಞಾನಿಕವಾಗಿ ಈಗ ಫ್ರೀಗಳು ಬಂತಲ್ಲ, 5 ಫ್ರೀಗಳನ್ನು ಸರ್ಕಾರ ತಂತು. ನಾನು ಫ್ರೀ ವಿರೋಧಿ ಅಲ್ಲ, ನಾನು ಫ್ರೀ ಕೊಡ್ಬೋದು ಅವರು, ಆದರೆ ಅದಕ್ಕೆ ಪ್ಲಾನ್ ಮಾಡಬೇಕಾಯ್ತು. ನಾವು ಪ್ರತಿ ವರ್ಷನೂ ಕೂಡ 70-80 ಸಾವಿರ ಕೋಟಿ ಸಾಲ ಮಾಡ್ಬೇಕು ಪ್ರತಿ ವರ್ಷನೂ, ಯಾವುದೇ ಸರ್ಕಾರ ಇದು ಅಡಿಷನಲ್ ಆಗಿ ಆಗ್ತೈತೆ. ನಾವು ಪ್ಲಾನ್ ಸರಿಯಾಗಿ ಮಾಡಲ್ಲ. ಎತ್ತಿನೊಳೆ ಪ್ಲಾನ್ ನಾವು ಸರಿಯಾಗಿ ಮಾಡಿಲ್ಲ. ನಾವು ಕಾವೇರಿ ನಮ್ಮ ಪ್ರಾಜೆಕ್ಟ್ಗಳು ಏನಿದೆ ನಮ್ಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನಮಗಿಂತ ತಮಿಳ್ನಾಡು ನಮಗಿಂತ ಜಾಸ್ತಿ ಇರಿಗೇಷನ್ ಮಾಡ್ತಾ ಇದ್ದಾರೆ. ನಾವು ಡ್ಯಾಮ್ ಕಟ್ಟಿದ್ರು ಕೂಡ ಇರಿಗೇಷನ್ ಜಾಸ್ತಿ ಮಾಡ್ತಾ ಇರೋರು ತಮಿಳ್ನಾಡವರು. ಅಂದರೆ ನಮ್ಮದು ಪ್ಲಾನಿಂಗ್ ಸೆಕ್ಷನ್ ಫೇಲ್ ಆಗಿದೆ. ಆ ವಿಷನ್ ಇಲ್ಲದೆ ಇರತಕ್ಕಂಥದ್ದೇ ನಮ್ಮ ಫೇಲ್ಯೂರ್ಗೆ ಮುಖ್ಯ ಕಾರಣ. ನಮ್ಮಲ್ಲಿ ಈ ದೂರದೃಷ್ಟಿಯಿಂದ ಇಟ್ಟುಕೊಂಡು ಒಂದಿಷ್ಟು ಟೈಮ್ ಗ್ಯಾಪಲ್ಲಿ ನಾವು ಇಂಥದ್ರ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ಅದಾದ ನಂತರ ಅದನ್ನ ಅಚೀವ್ ಮಾಡಿದೀವಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಅದನ್ನ ಸ್ಟಡಿ ಮಾಡುವಂಥದ್ದು ನಡೆಯೋದಿಲ್ಲ. ಎಲ್ಲಿ ಫೇಲ್ಯೂರ್ ಆಗ್ತೀರಿ ಅಂದರೆ ಅದಕ್ಕೊಂದು ಹೆಸರು ಕೊಡ್ತೀರಿ ನಾವು. ಯಾವುದೋ ಒಂದು ಸರ್ಕಾರ ಇತ್ತು ಅಂತ ಇಟ್ಕೊಳ್ಳಿ, BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಜನತಾ, ನಮ್ದು ಯಾವುದೋ ಒಂದು ನಮ್ಮ ಅಜೆಂಡಾ ಇಟ್ಕೊಂಡಿರ್ತೀರಲ್ಲ, ಒಂದು ಹೆಸರು ಕೊಟ್ಬಿಡ್ತೀರಿ ಅದಕ್ಕೆ. ಏನೋ ಅಂದರೆ ಯಾವುದೋ ವ್ಯಕ್ತಿ ಹೆಸರು ಕೊಟ್ಬಿಡ್ತೀರಿ. ಆ ವ್ಯಕ್ತಿ ಹೆಸರು ಕೊಟ್ಟ ತಕ್ಷಣ ಮುಂದೆ ಬಂದ ಸರ್ಕಾರ ನಾವು ಈ ಪ್ರಾಜೆಕ್ಟನ್ನು ಮಾಡಿದ್ರೆ ಇದು ಪೂರ್ತಿ ಅವ್ರಿಗೆ ಹೋಗುತ್ತೆ ಕ್ರೆಡಿಟು. ಹೌದು, ಅಲ್ಲಿಗೆ ನಿಲ್ಲಿಸಿ. ಅದನ್ನು ಇದು ತಪ್ಪಬೇಕು ಅನಿಸ್ತತಿ. ಹೆಸರು ಅದೇನೋ ಆಡೆ ಆಯ್ತಲ್ಲ, ಈಗ ಯಾರೋ ಹೇಳ್ತಾ ಇದ್ರು, ಉಸಿರು ನಿಂತ ಮೇಲೆ ಹೆಸರಿಗೆ ಬೆಲೆ ಇರಲ್ಲ ಅಂತ. ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಹೆಸರಿಡಬೇಕು. ಈ ಥರ ಇಡೋದ್ರಿಂದನೇ ಇವತ್ತೆಲ್ಲ ನಮ್ಮ ಪ್ರಾಜೆಕ್ಟ್ಗಳು ಅರ್ಧ ಹಾಳಾಗ್ತಾ ಇರೋದು. ನಮ್ಮ ರಾಜ್ಯದ ಯುವ ಜನತೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಇಂಥ ಗುರಿಯನ್ನು ತಲುಪಬಹುದು ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀವಿ. ನಮ್ಮ ರಾಜ್ಯದಲ್ಲಿ ಈ ಕೈಗಾರಿಕೆಗಳು ಹೆಚ್ಚಿಗೆ ಬರಬೇಕು. ಬೆಂಗಳೂರಿಗೆ ಬರುತ್ತೆ, ರಾಜ್ಯಕ್ಕೆ ಬರಲ್ಲ. ಇಡೀ ಕರ್ನಾಟಕ, ಇಡೀ ದೇಶದ ಎಲ್ಲ ಕಡೆಯಿಂದನೂ ಬೆಂಗಳೂರಿಗೆ ವಲಸೆ ಬರ್ತಾ ಇದೆ. ಒಂದು ರೀತಿ ಅಬ್ನಾರ್ಮಲ್ ಆಗಿ ಬೆಂಗಳೂರು ಹೋಗಿದ್ರೆ ಮುಂದಕ್ಕೆ ಇಲ್ಲಿರೋಂಥ ಫ್ಯಾಕ್ಟ್ರಿ ಇಂಡಸ್ಟ್ರೀಸ್ ಎಲ್ಲ ಹೊರಟೋಗ್ತೈತೆ. ಒಂದಲ್ಲ ಒಂದು ಕಾಲದಲ್ಲಿ ಹೊರಟೋಗ್ಬಿಡುತ್ತೆ. ಅದು ತಪ್ಪಿಸ್ಬೇಕು ಅಂದರೆ
ಯುವಕರಿಗೆ ಅಲ್ಲೇ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಆ ಜಿಲ್ಲೆಗಳಲ್ಲಿ ಆ ತಾಲೂಕುಗಳಲ್ಲೇ ಉದ್ಯೋಗ ಸಿಗಬೇಕು. ಬೆಂಗಳೂರು ಬೆಳೆದ್ರೆ ರಾಜ್ಯ ಬೆಳೀತತೆ ಅಂತ ಯಾರಾದರೂ ತಿಳ್ಕೊಂಡ್ರೆ ಅವರಷ್ಟು ಮೂಡ್ರಿಲ್ಲ. ಇಡೀ ಕರ್ನಾಟಕ ಸುಂದರ ಆಗಬೇಕು, ಇಡೀ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕು, ಆಗ ಕರ್ನಾಟಕ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಕ್ಕೆ ಸಾಧ್ಯ. ನಮ್ಮಲ್ಲಿರುವಂತಹ ಭ್ರಷ್ಟಾಚಾರ ನಮ್ಮನ್ನ ತಡೀತಾ ಇದೆ, ನಾವು ಮೇಲೆ ಹೋಗೋದನ್ನ ತಡೀತಿದೆ. ಲೋಕಾಯುಕ್ತವನ್ನ ದೇಶದಲ್ಲಿ ಅಫ್ಕೋರ್ಸ್ ಮಹಾರಾಷ್ಟ್ರ ಫಸ್ಟ್ ಸ್ಥಾಪಿಸಿದ್ರು ಕೂಡ ಕರ್ನಾಟಕ ಮೋಸ್ಟ್ ಪವರ್ಫುಲ್ ಲೋಕಾಯುಕ್ತವನ್ನ ಸ್ಟಾರ್ಟ್ ಮಾಡಿದಂತಹ ರಾಜ್ಯ 1983. ಅದು ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಇವತ್ತು ಏನಾಗ್ತಾ ಇದೆ? ಭಾಳ ಕಠಿಣವಾದಂಥ ಸವಾಲು ಇದು. ನಾವೆಲ್ಲರೂ ಹೇಳ್ತೀರಿ ಭ್ರಷ್ಟಾಚಾರ ಹೋಗ್ಬೇಕು ಹೋಗ್ಬೇಕು ಅಂತಾನೆ ಎಲ್ಲರೂ. ಅಂದರೆ ಜನನೂ ಕೂಡ ನಮ್ಮದು ಇದು 5 ವರ್ಷದ ಚುನಾವಣೆ, ನಾವು ಅಭಿವೃದ್ಧಿ ಹೊಂದಬೇಕು, ನಮ್ಮ ಕುಟುಂಬ ಅಭಿವೃದ್ಧಿ ಆಗಬೇಕು, ನಮ್ಮ ಹಳ್ಳಿ ಅಭಿವೃದ್ಧಿ ಆಗಬೇಕು, ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ಯೋಚನೆ ಮಾಡಿ ಜನನೂ ಕೂಡ ಅವೇರ್ನೆಸ್ ಬರಬೇಕು. ಅದ್ರ ಜೊತೆಗೆ ಆಡಳಿತ ನಡೆಸುವಂಥ ಪಾರ್ಟಿಗಳೇನಿದೆ ಅವು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಿಮ್ಮಲ್ಲಿ ಪ್ರಶ್ನೆಗಳನ್ನ ಕೇಳುವಂಥವ್ರಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳ್ಬೋದು. ಸರ್ ನಮಸ್ಕಾರ. ಬೆಂಗಳೂರಿನಲ್ಲಿ ನಾವೊಬ್ಬರು ಸಾಮಾನ್ಯ ಆಟೋ ಚಾಲಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ತಾವು ಒಂದು ವಿಚಾರವನ್ನ ಹೇಳಿದ್ರಿ, ಮೀನು ಹಿಡಿಯೋ ವಿಚಾರವ. ಈಗ ತಾವೇ ಹೇಳ್ದ ಹಾಗೆ ಸರ್ಕಾರಗಳೇ ನಮ್ಮನ್ನ ತುಳಿದ್ರೆ ನಾವು ನಮ್ಮ ಕುಟುಂಬವನ್ನ ಹೇಗೆ ಕಟ್ಟೋದು? ಈಗ ಉದಾಹರಣೆಗೆ ಶಕ್ತಿ ಯೋಜನೆಯನ್ನ ವಿರೋಧ ವ್ಯಕ್ತಪಡಿಸಿದ್ರೆ ಕರ್ನಾಟಕ ರಾಜ್ಯದ ಮಹಿಳೆಯರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆಟೋ ಚಾಲಕರ ಮೇಲೆ. ಆದರೆ ನಾವು ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ, ನಮ್ಮನ್ನು ಕೂಡ ಬದುಕೋದಕ್ಕೆ ಬಿಡಿ, ನಿಮ್ಮ ಸರ್ಕಾರಗಳು ಕೂಡ ಬದುಕಲಿ. ಶಕ್ತಿ ಯೋಜನೆ ಫ್ರೀ ಬಸ್ ಅಂತ ಹೇಳಿದಿರಲ್ಲ, ಫ್ರೀ ಬಸ್ ಯಾರು ಕೊಡಬೇಕು? ಶಾಲೆಗೆ ಹೋಗೋ ಮಕ್ಕಳು ಕೊಡಬೇಕು. ಅಕಸ್ಮಾತ್ ಇನ್ನೂ ನಿಮ್ಮ ಹತ್ರ ಎಕ್ಸಸ್ ದುಡ್ಡಿದೆ ಅಂದರೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಪಾಪ 8,000 10,000ಕ್ಕೆ ಸಂಬಳಕ್ಕೆ ಹೋಗ್ತಾರೆ, ಅವ್ರಿಗೆ ಕೊಡಬೇಕು. ಅಂದರೆ ಯಾರು ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಕಿದ್ದಾರೆ, ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದಾರೆ, ಅಂಥವ್ರಿಗೆ ಸಿಗಬೇಕು. ಜನರಲ್ಲಾಗ ಅಲ್ಲ ಕೊಡೋದು. ಆ ದೃಷ್ಟಿಯಿಂದ ನೀವು ಅದನ್ನು ವಿರೋಧ ಪಕ್ಷದ ಹೇಳಿಲ್ಲ ಅಂತ ಹೇಳಿದ್ರೆ ನಾನು ವಿಧಾನಸಭೆಯಲ್ಲೇ ಇದನ್ನು ಮಾತಾಡಿದ್ದೀನಿ. ಸರ್, ಕರ್ನಾಟಕದಲ್ಲಿ ಕಳೆದ 7-8 ವರ್ಷದಿಂದ ಶಿಕ್ಷಣವನ್ನು ಸಂಪೂರ್ಣವಾಗಿ ಕಡೆಗಣಿಸುವಂಥ ಎಲ್ಲ ಸಂದರ್ಭಗಳು ಕಾಣಿಸ್ತದೆ ನಮ್ಮ ಮುಂದೆ ಈಗ. ಯಾಕೆಂದರೆ ಸರ್ಕಾರಿ ಶಾಲೆಗೆ ಹೋದರೆ 67% ಶಿಕ್ಷಕರಿಲ್ಲ. ಖಾಸಗಿ ಶಾಲೆ ಹೋದ್ರೆ ದಿನ ಹೊಸ ಹೊಸ ರೂಲ್ಸ್ಗಳು ತಗೊಂಬಂದ್ಬಿಟ್ಟು ಈಗ ರಿನಿವಲನ್ನು ಮುಂದಕ್ಕೆ ಇಟ್ಕೊಂಡು ಅನಧಿಕೃತ ಶಾಲೆಗಳಂತ ಪಟ್ಟಿ ಮಾಡಿಬಿಟ್ಟು ಗೊಂದಲದ ಗೂಡಾಗಿ ತಂದು ನಿಲ್ಲಿಸಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ಬೆಂಗಳೂರಿನಲ್ಲಿ ಕನ್ವರ್ಷನ್ಸ್ ಬೇಕು, ಲ್ಯಾಂಡ್ ಕನ್ವರ್ಷನ್ ಬೇಕು ಅಂತ ಹೇಳ್ಬಿಟ್ಟು ಈ ವರ್ಷ ರಿನಿವಲನ್ನು ನಿಲ್ಲಿಸಿದ್ದಾರೆ. ಹೆಚ್ಚು ಕಮ್ಮಿ 3,000 ಶಾಲೆ ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಸೊ ಇದೆಲ್ಲದಕ್ಕೂ ಕಾರಣ ನೀವು ಈಗಾಗಲೇ ಹೇಳಿದರೆ ಕರಪ್ಷನ್ನು ಇರ್ಬೋದು, ಬಟ್ ಶಾಲೆಗಳು ಉಳಿದಾಗಲೇ ಮಾತ್ರ ಶಿಕ್ಷಣ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಖಾಸಗಿ ಶಾಲೆಗೆ ಯಾಕೆ ಹೋಗ್ತಾರೆ ಮಕ್ಕಳು? ಇಲ್ಲಿ ಸರಿಯಾದಂಥ ಫೆಸಿಲಿಟಿ ಸಿಕ್ಕಿಲ್ಲ ಅಂದರೆ ಪಕ್ಕದಲ್ಲಿ ಹೋಗ್ತಾರೆ. ಈಗ ಅಂಗಡಿಯಲ್ಲಿ ನಾವೇನೋ ತರಕಾರಿ ತರಕ್ಕೆ ಹೋಗ್ತೀರಿ ಅಂತಾನೆ, ಸರಿಯಾದ ತರಕಾರಿ ಆ ಅಂಗಡಿಯಲ್ಲೇ ಸಿಕ್ಕಿದ್ರೆ ಪಕ್ಕದ ಅಂಗಡಿಗೆ ಯಾರು ಹೋಗೋದೇ ಇಲ್ಲ. ನಿಮ್ಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಎಜುಕೇಷನ್ ಏನಾದರೂ ಒಳ್ಳೆ ರೀತಿ ಪ್ರಾರಂಭ ಆಗಿದ್ದು ಅದು ಮಠ ಮಂದಿರಗಳಲ್ಲಿ. ಅನ್ನದ ಜೊತೆಗೆ ವಿದ್ಯೆಯನ್ನು ಕೊಡುವಂಥದ್ದು. ಇವತ್ತು ಅಷ್ಟೇ ಭಾಳಷ್ಟು ಮಠ ಮಂದಿರಗಳು ಈ ಎಜುಕೇಷನ್ ವ್ಯವಸ್ಥೆಯನ್ನು ತಂದಿದೆ. ಈಗ ಪ್ರೈವೇಟ್ ಸ್ಕೂಲ್ಗಳು ಬಂದಿದೆ. ಎಲ್ಲಿವರೆಗೂ ನಾವು ಸರ್ಕಾರಿ ಶಾಲೆಗಳಲ್ಲಿ ಮೇಸ್ಟ್ರುಗಳನ್ನು ನೇಮಕ ಮಾಡಲ್ಲ, ಒಳ್ಳೆ ಬಿಲ್ಡಿಂಗನ್ನು ಕೊಡೋಕ್ಕಾಗಲ್ಲ, ಒಳ್ಳೆ ಶೌಚಾಲಯಗಳನ್ನು ಕೊಡೋಕ್ಕಾಗಲ್ಲ, ಅಲ್ಲಿವರೆಗೂ ಪ್ರೈವೇಟ್ ಶಾಲೆಗಳು ಬೇಕೇ ಬೇಕು. ಆ ವಿದ್ಯಾಭ್ಯಾಸ ಅನ್ನೋದು ಎಲ್ಲರಿಗೂ ಸಿಗಬೇಕು. ಅದೃಷ್ಟಿಯಿಂದ ನೀವು ಹೇಳಿದ್ರಿ ನಾವೊಂದು ವಿಷನ್ ಇಟ್ಕೊಳ್ಬೇಕು, ಒಂದು ನೀಲನಕ್ಷೆ ಇಡಬೇಕು, ಇವೆಲ್ಲವೂ ಕೂಡ ಹೇಳ್ತೀರಿ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಅನೇಕ ಬಾರಿ ಕೈಗಾರಿಕಾ ನೀತಿಗಳು ಬರ್ತವೆ. ಪ್ರತಿ 5 ವರ್ಷಗಳ 10 ವರ್ಷಗಳ ದೃಷ್ಟಿಯನ್ನು ಇಟ್ಕೊಂಡು ಕೈಗಾರಿಕಾ ನೀತಿಗಳನ್ನು, ಆದರೆ ಒಂದು ಸರ್ಕಾರದಿಂದ ಮತ್ತೊಂದು ಸರ್ಕಾರಕ್ಕೆ ಬಂದಾಗ ಆ ನೀತಿಗಳೇ ಕಂಟಿನ್ಯೂಟಿ ಇರೋದಿಲ್ಲ. ಯಾಕೆ ಇದು? ಹೇಗೆ ಇದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ತಮ್ಗನ್ಸುತ್ತೆ? ನಾನು ಹೇಳಿದ್ನಲ್ಲ, ಚುನಾವಣೆ ರಾಜಕೀಯ ಮಾಡಬೇಕು. ಚುನಾವಣೆ ಆದಮೇಲೆ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ಒಂದು ಹೇಳಿದ್ದಾರೆ, ಈ ನೀರು, ಬೆಳಕು, ಗಾಳಿ ಇದು ನಮ್ಮ ಅಪ್ಪನ ಆಸ್ತಿ ಅಲ್ಲ, ನಾವು ಇದನ್ನು ಮುಂದಿನ ಜನಾಂಗಕ್ಕೆ ಕೊಡಬೇಕು. ನಾವು ಹೇಗೆ ನಮ್ಮ ಪ್ರಾಪರ್ಟಿನ ನಾವು ಮಕ್ಕಳಿಗೆ ಕೊಡ್ತೀರಿ, ಇವೆಲ್ಲವನ್ನು ನಾವು ಮುಂದಿನ ಜನಾಂಗಕ್ಕೆ ನಾವು ಕೊಡಬೇಕು. ನಾವು ಅದು ಮಾಡ್ತಾ ಇದ್ದೀರಾ? ನಾವಿದ್ದಾಗ ಇವತ್ತು ಪೊಲ್ಯೂಷನ್ ರೇಟ್ ಎಷ್ಟಿದೆ? ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀರಿ? ಜಾಸ್ತಿ ಕೊಡ್ತಾ ಇದ್ದೀರಿ. ಪೊಲ್ಯೂಟೆಡ್ ನಗರ ಕೊಡ್ತಾ ಇದ್ದೀರಿ. ನಾವು ಮುಂದಿನ ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಮುಂದಿನ ಜನಾಂಗಕ್ಕೆ ಅಂದರೆ ನಮ್ಮಲ್ಲಿರುವಂಥ ಈ ಸಂಪತ್ತು, ಅಭಿವೃದ್ಧಿ ಇವೆಲ್ಲವನ್ನು ನಮಗೆ ಹೆಂಗೆ ದೇವರು ಕೊಟ್ಟಿದ್ದಾನಲ್ಲ ಅದನ್ನು ಹಂಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅವರಿಗೆ. ಆ ಕೆಲಸ ಮಾಡಿದಾಗ ನಮ್ಮ ಜೀವನನೂ ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಧನ್ಯವಾದ ಅಶೋಕ್ ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಬಹಳ ಮುಖ್ಯವಾಗಿ ರಾಜಕೀಯವನ್ನು ಮೀರಿದಂತಹ ಯೋಚನೆಗಳನ್ನು ಮತ್ತು ಯೋಜನೆಗಳನ್ನು ಹಾಕೊಂಡಾಗ ಮಾತ್ರನೇ ರಾಜ್ಯದ ಪ್ರಗತಿ ಮತ್ತು ಕರ್ನಾಟಕ ಅಭಿವೃದ್ಧಿಯಲ್ಲಿ ನಂಬರ್ 1 ಆಗುವಂಥ ಎಲ್ಲ ಅವಕಾಶಗಳಿದ್ದಾವೆ, ಅವುಗಳನ್ನು ನಾವು ಈಡೇರಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಅಶೋಕ್ ಅವರು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರುವಂಥದ್ದು. ನಮಸ್ಕಾರ. ನ್ಯೂಸ್ 18 ನನಗೆ ನಿಮ್ಮ ಜೊತೆ ಮಾತಾಡೋವಂಥ ಮಾತುಗಳನ್ನು, ವಿಷನ್ನನ್ನು ಹೇಳುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಭಗವಂತನ ಅವಕಾಶ ಕೊಟ್ಟೇ ಕೊಡ್ತಾನೆ. ಆ ಸಂದರ್ಭದಲ್ಲಿ ನಾನು ಇವತ್ತೇನು ಹೇಳಿದ್ದೀನಿ, ಆ ನೀಲಿ ನಕ್ಷೆ ಪದ ಮುಂದೆ ಎಂದಾದರೂ ಕೇಳ್ಬೋದನೋ, ಆ ನೀಲಿ ನಕ್ಷೆ ಪದವನ್ನು ನಾನು ಮಾಡೇ ಮಾಡ್ತೀನಿ. ಭಗವಂತ ಅವಕಾಶ ಕೊಟ್ಟರೆ ನಾನು ಮಾಡೇ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಅಶೋಕ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ನ್ಯೂಸ್ 18 ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ. ದಯಮಾಡಿ DP ಸತೀಶ್ ಅವರು ವೇದಿಕೆ ಮೇಲೆ ಬರಬೇಕು, ಹಾಗೇನೆ ಹರಿಪ್ರಸಾದ್ ಅವರು ಕೈ ಜೋಡಿಸಬೇಕು. ನಮ್ಮ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ವತಿಯಿಂದ ಒಂದು ಬ್ಯೂಟಿಫುಲ್ ಗಿಫ್ಟ್ ಹ್ಯಾಂಪರ್ ಕೂಡ ರೆಡಿ ಇದೆ, ಅದನ್ನ ಕೊಡಬೇಕಾಗಿ ವಿನಂತಿ. ವೈಟ್ ಗೋಲ್ಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಬಾಬು ಸಿಜೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರಿಗೆ ಅಜೆಂಡಾ ಕರ್ನಾಟಕ 2024ರಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ತಾರಾ ಸಿನಿಮಾ ಮುಖಾಂತರ ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ಪ್ಯಾನ್ ವರ್ಲ್ಡ್ ತಿರುಗಿ ನೋಡುವಂತೆ ಸ್ಯಾಂಡಲ್ವುಡ್ ಧಮಾಕಾದಾರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂದರೆ ಎಲ್ಲರೂ ನಂಬಲೇಬೇಕು, ನಾವು ಸ್ಯಾಂಡಲ್ವುಡ್ನನ್ನು ಮೆಚ್ಚಿಕೊಳ್ಳೇಬೇಕು. ಹಾಗಾದರೆ 2030ರಲ್ಲಿ ಚಂದನವನ ಅಂದರೆ ಸ್ಯಾಂಡಲ್ವುಡ್ ಯಾವ ಥರ ಇರುತ್ತೆ, ಇದ್ರ ಬಗ್ಗೆ ಇದೀಗ ಸಂವಾದವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಾರೆ NM ಸುರೇಶ್ ಅವರು, ಫಿಲಂ ಚೇಂಬರ್ ಅಧ್ಯಕ್ಷರು. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. DP ಸತೀಶ್ ಅವರು ಹಾಗೇನೆ ಹರಿಪ್ರಸಾದ್ ಅವರು ಅವ್ರನ್ನ ದಯಮಾಡಿ ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು. ಹಾಗೆ ಮತ್ತೊಬ್ಬ ಅತಿಥಿ ನಿರ್ದೇಶಕರಾಗಿರುವಂತಹ ಪವನ್ ಒಡೆಯರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗಾದ್ರೆ ಚಂದನವನ ಎಟ್ 2030 ಯಾವ ತರ ಇರುತ್ತೆ, ಈ ಬಗ್ಗೆ ಸಂವಾದವನ್ನ ನಡೆಸಿಕೊಡ್ತಾರೆ ನನ್ನ ಕಲೀಗ್ ನವಿತಾ ಜೈ. ನಮಸ್ಕಾರ. ಚಂದನವನ ಅಟ್ 2030 ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ NM ಸುರೇಶ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಖ್ಯಾತ ಚಲನಚಿತ್ರ ನಿರ್ದೇಶಕರಾಗಿರುವಂತಹ ಪವನ್ ಒಡೆಯರ್ ಇದ್ದಾರೆ. ಪವನ್ ಒಡೆಯರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. NM ಸುರೇಶ್ ಅವರೇ, ಈಗಾಗಲೇ ಅಧ್ಯಕ್ಷರಾಗಿ ಸಾಕಷ್ಟು ಸವಾಲುಗಳಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಚಾಲೆಂಜಸ್ ಅನ್ನ ನಾವು ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಅನೇಕ ಸವಾಲುಗಳನ್ನು ಎದುರಿಸಿ ಚಲನಚಿತ್ರ ರಂಗ ಮುನ್ನಡೀತಾ ಇರುವಂಥದ್ದು. ಮೊದಲನೇದಾಗಿ ಈಗ ಈ ರಂಗ ಚಲನಚಿತ್ರ ಉದ್ಯಮ ಯಾವ ಸ್ವರೂಪದಲ್ಲಿದೆ, ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳ್ತೀರಿ? ಚಿತ್ರರಂಗ ವೆರಿ ಪವರ್ಫುಲ್ ಮಾಧ್ಯಮ ಇನ್ ದಿ ವರ್ಲ್ಡ್. ಹೌದು. ಆ್ಯಂಡ್ ರಾಜಕೀಯ ಬಿಟ್ಟರೆ ಸಿನಿಮಾ ಅಂತ ಹೇಳೋದು. ಈ ಕಾಂತಾರ ಆ್ಯಂಡು KGF 2 ಸಿನಿಮಾಗಳನ್ನು ಇಡೀ ಪ್ರಪಂಚ ತಿರುಗಿ ನೋಡುವಂಥ ಕೆಲಸ ಮಾಡೋದಕ್ಕೆ ಮೊದಲಿನ ಕನ್ನಡಿಗನಾಗಿ, ಕನ್ನಡ ಚಿತ್ರ ನಿರ್ಮಾಪಕನಾಗಿ, ವಾಣಿಜ್ಯ ಮಂಡಳಿ ಅಧ್ಯಕ್ಷನಾದಾಗ 2 ಸಿನಿಮಾಗಳಿಗೆ 4 ಪ್ರಶಸ್ತಿಗಳು, ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಅದೇಂದರೆ ಅದು ಇಟ್ ಗಿವ್ ಎ ಸಿಂಪ್ಟಮ್. ಮುಂದಿನ ದಿನಗಳು ಕೂಡ ಇಂಥ ಸಿನಿಮಾಗಳನ್ನು ಮಾಡೋ ಶಕ್ತಿ ನಮ್ಮಲ್ಲಿದೆ ಅನ್ನೋ ಒಂದು ನಂಬಿಕೆ ಇಟ್ಕೋಬೇಕು. ನಾವೆಲ್ಲ ಒಂದು ದೊಡ್ಡ ತಪ್ಪು ಬಾನ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಸಿನಿಮಾ ಇಸ್ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್, ನಾಟ್ ಹೀರೋ ಬೇಸ್ ಅಂತ ನಾನು ಹೇಳ್ತೀನಿ. ಅದನ್ನು ಮಾಡಿದಾಗ ಖಂಡಿತವಾಗ್ಲೂ ಚಿತ್ರಕ್ಕೆ ಒಂದು ಭವಿಷ್ಯ ಇದೆ ಅಂತ ಅನ್ಸುತ್ತೆ. ಒಬ್ಬ ಡೈರೆಕ್ಟರ್ ಮನ್ಸು ಮಾಡಿದ್ರೆ ಹಿ ಕ್ಯಾನ್ ಡೂ ಎನಿಥಿಂಗ್. ಯಾರನ್ನು ಬೇಕಾದ್ರೂ ಹೀರೋ ಮಾಡಬಹುದು. ನಾನು ಮಾಡಿದ್ದೀನಿ, ಎಕ್ಸ್ಕ್ಯೂಸ್ ಸಿನಿಮಾ ಮಾಡಿದೆ, ಸೂಪರ್ ಡೂಪರ್ ಹಿಟ್ ಆಯ್ತು. ಮೋರ್ ದೆನ್ 1 year ಓಡ್ದು. ಯಾರ್ಯಾರ ಹೀರೋಗಳಲ್ಲಿ ಎಲ್ಲ ಹೊಸಬ್ರು ಇರ್ತಾನೆ. ಒಳ್ಳೆ ಸಿನಿಮಾ ಮಾಡಿದಾಗ, ಒಳ್ಳೆ ಕಂಟೆಂಟ್ ಇದ್ದಾಗ ನಮ್ಮ ಜನ ಮನ್ನಣೆ ಮಾಡೋದು ಒಂದು ನನ್ನ ಸಿನಿಮಾಗಳೇ ಕಾರಣ. ಎಸ್. ಈಗ ಸರ್ ಹೇಳಿದಾಗೆ ಪವನ್ ಒಡೆಯರ್ ಅವರೇ, ಒಂದ್ ಕಡೆ ಕಂಟೆಂಟ್ ಅನ್ನೋದೇ ಇತ್ತೀಚಿನ ದಿನಗಳಲ್ಲಿ ಜನ ನೋಡುವಂಥದ್ದು, ಪ್ರೇಕ್ಷಕರನ್ನ ಸೆಳೆಯುವಂತಹ ಪ್ರಯತ್ನಗಳು ಕೂಡ ಅದೇ ಆಗುತ್ತೆ ಅಂತೇಳಿ. ನಿರ್ದೇಶಕರಾಗಿ ಈಗಾಗಲೇ ನೀವು ಕೂಡ ಅನೇಕ ಚಾಲೆಂಜಸ್ ಅನ್ನ ಎದುರಿಸಿರ್ತೀರಾ. ಈಗ ಎಷ್ಟೋ ಸಂದರ್ಭದಲ್ಲಿ ಒಳ್ಳೆಯ ಕಂಟೆಂಟ್ ಬಂದಿರುತ್ತೆ, ಜನ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರು ಕೂಡ ಅದು ಹಣ ಗಳಿಕೆಯಲ್ಲಿ ಎಲ್ಲೋ ಒಂದಷ್ಟು ಕಡಿಮೆಯಾಗುತ್ತೆ. ಇಂತಹ ಸಂದರ್ಭದಲ್ಲಿ ಒಬ್ಬ ನಿರ್ದೇಶಕ ಯಾವ ರೀತಿಯಾಗಿ ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಛಲವನ್ನ ಇಟ್ಕೊಂಡು ಮುನ್ನುಗ್ಬೇಕಾಗತ್ತೆ ಇಂತಹ ಸಂದರ್ಭದಲ್ಲೂ ಕೂಡ? ಮೊದಲನೇದಾಗಿ ಈ ಅವಕಾಶಕ್ಕೆ ತುಂಬ ಧನ್ಯವಾದಗಳು. ಯಾಕೆಂದರೆ ಅಜೆಂಡಾ ಆಫ್ ಕರ್ನಾಟಕದಲ್ಲಿ ಚಿತ್ರರಂಗದ ಮೇಲೆ ಒಂದು ಸ್ಲಾಟ್ ಇಟ್ಕೊಂಡಿರೋದಕ್ಕೆ ಮೊದಲನೇದಾಗಿ ನಿಮಗೆ ಭಾಳ ಥ್ಯಾಂಕ್ಸ್. ಆ್ಯಂಡ್ ಯಾಕೆಂತಂದರೆ ಸಿನಿಮಾ ಇಸ್ ಅ ವೆರಿ, ನನ್ನ ಪ್ರಕಾರ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ಲೈಫಲ್ಲಿ ಆಲ್ರೆಡಿ ಎಲ್ಲರೂ ಅವರೊಂದು ಬಜೆಟೆಡ್ ಲೈಫ್ ಸ್ಟೈಲಲ್ಲಿ ಸಿನಿಮಾಗೆ ಪ್ರಿಯಾರಿಟಿ ಇಡಬೇಕು ಅಂತ ಅಂದರೆ, ಅವರೊಂದು ಬಜೆಟ್ ಇಡಬೇಕು ಒಂದು ಸಿನಿಮಾ ನೋಡೋದಕ್ಕೆ ಅಂತಂದರೆ, ದೇ ಡೆಫಿನೆಟ್ಲಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಔಟ್ ಆಫ್ ದ ವರ್ಲ್ಡ್. ಅಂದರೆ ಒಂದು ಸ್ಪೆಕ್ಟ್ಯಾಕ್ಯುಲರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾತ್ರ ಇವತ್ತು ಜನ ಥಿಯೇಟರ್ಗೆ ಹೋಗ್ತಾ ಇದ್ದಾರೆ. ಬಿಕಾಸ್ ಒಂದು ಫ್ಯಾಮಿಲಿ ಸಿನಿಮಾ ನೋಡೋದಕ್ಕೆ ಹೋಗುತ್ತೆ ಅಂತಂದರೆ ಮಿನಿಮಮ್ 5,000 to 6,000 rupees ಈಸಿಯಾಗಿ ಖರ್ಚಾಗುತ್ತೆ. ಸೊ ವಿಚ್ ದೇ ಕೆನಾಟ್ ಡೂ ಎವ್ರಿ ವೀಕೆಂಡ್.
ಪ್ರತಿ ವೀಕೆಂಡು ಅವ್ರು ಹಂಗೆ ಮಾಡೋದಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮದು OTT ಏನು ವ್ಯೂವರ್ಶಿಪ್ ಇದೆ ನಮ್ಮ ಕನ್ನಡ ಕಂಟೆಂಟ್ಸ್ಗಳಿಗೆ OTTಯಲ್ಲಿ ಇಟ್ ಈಸ್ ವೆರಿ ಲೆಸ್ ಕಂಪೇರ್ ಟು ಅದರ್ ಇಂಡಸ್ಟ್ರೀಸ್. ಇಟ್ ಈಸ್ ವೆರಿ ವೆರಿ ಲೆಸ್. ಅದು ಏನಕ್ಕೆ ಅಂತ ನಾವು ಪ್ರಶ್ನೆ ಕೇಳ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಎಲ್ಲೋ ಒಂದ್ ಕಡೆ ಅದು ಎರಡೂ ಕಡೆಯಿಂದ ಸಮಸ್ಯೆ ಇದೆ. ಅಂದ್ರೆ ಒಂದ್ ಕಡೆ ನಾವು ಕಂಟೆಂಟ್ಸ್ ಆ ತರ ಕೊಡ್ತಾ ಇಲ್ಲ, ಬಿಕಾಸ್ ಬೇರೆ ಭಾಷೆಗಳಲ್ಲಿ ಈಸಿಯಾಗಿ ಸಿಗುತ್ತೆ ಕಂಟೆಂಟ್. ಈಗ ನೋಡಿ, ಒಂದು ಫ್ಯಾಮಿಲಿ ಒಂದು ದೊಡ್ಡ ಸಿನಿಮಾನ ಫುಲ್ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೇಕು ಅಂದ್ರೆ 6,000 ರೂಪಾಯಿ ಖರ್ಚಾಗುತ್ತೆ. ಅದೇ ನೀವು ನೆಟ್ಫ್ಲಿಕ್ಸಿಗೋ ಅಮೆಝಾನಿಗೋ ಯಾವುದಕ್ಕೋ ಒಂದಕ್ಕೆ ಸಬ್ಸ್ಕ್ರೈಬ್ ಆದ್ರೆ ಒಂದು ವರ್ಷ ಹಲವಾರು ತರ ಕಂಟೆಂಟ್ಸ್ಗಳನ್ನ ನೀವು ನೋಡ್ಬೋದು. ಸೊ ದಿಸ್ ಇಸ್ ವಾಟ್ ಇಸ್ ನೆಕ್ಸ್ಟ್ ಚಾಲೆಂಜಿಂಗ್ aspect which industry is going to face for within the next 5 years. ಇತ್ತೀಚೆಗೆ ನಾವು ಜನರೇಷನ್ ಅನ್ನ ಗಮನಿಸಿದ್ರೆ ಜನರೇಷನ್ ಚೇಂಜ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಜನರೇಷನ್ ಸೆಳೆಯುವಂತಹ ಪ್ರಯತ್ನಗಳು ಯಾವ್ಯಾವ್ದು ಆಗ್ಬೇಕಾಗತ್ತೆ? ಇದರಲ್ಲಿ ಏನಾದ್ರೂ ಚಾಲೆಂಜಸ್ ಕಾಣಿಸ್ತಾ ಇದೆಯಾ? ಏನಾಗುತ್ತೆ ಈಗ ಇವತ್ತು ಸ್ಥಿತಿಯಲ್ಲಿ ನಮ್ಮಲ್ಲಿ ಪರಭಾಷಾ ಚಿತ್ರಗಳ ಹಾವಳಿ ಜಾಸ್ತಿ ಆಗಿದೆ. ಕನ್ನಡ ಸಿನಿಮಾಗಳಿಗೆ ಇದೇ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಮಗೆ ಪ್ರೈಮ್ ಟೈಮಲ್ಲಿ ಶೋ ಟೈಮ್ ಕೊಡಲ್ಲ ಸರ್. ಅದನ್ನ ತಡೆಗಟ್ಟೋದು ಹೇಗೆ ವಾಣಿಜ್ಯ ಮಂಡಳಿಯಿಂದ ಪ್ರಯತ್ನ? ನೋಡಿ, ಸರ್ಕಾರ ಈಗಾಗಲೇ ಈ ಹಿಂದೆ ಪ್ರಯತ್ನ ಪಟ್ಟಿತ್ತು. ನೋಡಿ, ನೈಬರಿಂಗ್ ಸ್ಟೇಟ್ ತೆಲಂಗಾಣ ತಗೊಳ್ಳಿ, ಆಂಧ್ರ ತಗೊಳ್ಳಿ, ತಮಿಳ್ನಾಡು ತಗೊಳ್ಳಿ, ಇನ್ನು ಇದ್ರೆ ಕೇರಳ ತಗೊಳ್ಳಿ, ಅವರ ಒಂದು ಸಿಸ್ಟಮ್ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಮೋರ್ ದ್ಯಾನ್ 200 ರೂಪೀಸ್ ಇಲ್ಲೇ ಇಲ್ಲ. ಮ್ಯಾಕ್ಸಿಮಮ್ ಬಿಡಿಸ್ 250 ರೂಪೀಸ್. ಕನ್ನಡ ಸಿನಿಮಾ ಉಳಿಸ್ಬೇಕು ಅಂದಾಗ ಮಲ್ಟಿಪ್ಲೆಕ್ಸ್ಗೆ ಕಡಿವಾಣ ಹಾಕುವಂಥ ಕೆಲಸ ಫಸ್ಟ್ ಮಾಡಬೇಕು. ಯಾಕಂದರೆ ನೋಡಿ, ಎಲ್ಲ ಏನು ಬಾಂಬೆನ ಮಹಾರಾಷ್ಟ್ರ ತಗೊಳ್ಳಿ, ನಾರ್ತ್ ಇಂಡಿಯಾ ತಗೊಳ್ಳಿ, ಡೆಫಿನೆಟ್ಲಿ ದೇರ್ ಇಸ್ ದ ಕಂಟ್ರೋಲ್ ಇನ್ ಇದರಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಟಿಕೆಟಿಂಗಲ್ಲಿ ತುಂಬ ಕಂಟ್ರೋಲ್. ಅವ್ರು ಕಂಟ್ರೋಲ್ ಮಾಡೋದು ಮಲ್ಟಿಪ್ಲೆಕ್ಸ್ಗಳಿಗೆ ಅವತ್ತು ಏನು ಅದು ಕೇಸ್ ಹಾಕಿತ್ತು. ಅವು ಮಾಧ್ಯಮದ್ರು ಕೂಡ ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರ ಮಲ್ಟಿಪ್ಲೆಕ್ಸ್ ಒಂದು ಕೇಸ್ ಹಾಕಿ ಒಂದು ಸ್ಟೇ ತೊಗೊಂಡ್ಯಾರ. ಆ ಸ್ಟೇ ವೇಕೇಟ್ ಮಾಡೋದಕ್ಕೆಲ್ಲ ತಾವು ಕೂಡ ಸಪೋರ್ಟ್ ಮಾಡೋದು ಪಕ್ಷದಲ್ಲಿ ಖಂಡಿತ ಸರ್ಕಾರ ಯಾವ ಸರ್ಕಾರ ಬಂದರೂ ಕೂಡ ನಿರ್ಮಾಣರಂಗಕ್ಕೆ ಎಲ್ಲರೂ ಕೊಟ್ಕೊಂತ ನಮಗೆ ಸಪೋರ್ಟ್ ಮಾಡ್ತಾ ಬಂದರೆ ಯಾವ ಸರ್ಕಾರದ ಬಗ್ಗೆ ಮಾತಾಡೋದಿಲ್ಲ. ಒಳ್ಳೆ ಸಿನಿಮಾಗಳು ಬಂದಾಗ ನೋಡ್ತಾರ ಅಂತ ದರ್ಶನ ಇತ್ತೀಚಿನ ಕೃಷ್ಣಂ ಪ್ರಣಯಂ ಸಖಿ ಪಿಕ್ಚರ್ ನೋಡಿ, ಭೀಮಾದಲ್ಲೂ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ಸಿನಿಮಾಗಳನ್ನ ಪ್ಯಾಷನೇಟ್ ಆಗಿ ಮಾಡ್ಬೇಕೆ ಹೊರತು ಶೋಕಿ ಸಿನಿಮಾ ಮಾಡಕ್ಕೆ ಬರ್ತಕ್ಕೆ. ಒಂದು ಸಿನಿಮಾ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಅವ್ರು ಬಂದ್ಬಿಟ್ಟು ಸಿನಿಮಾ ಮಾಡ್ರು, ಅಬ್ನಾರ್ಮಲ್ ರೇಟ್ ಆಫ್ ನಮ್ಮ ಹೀರೋಗಳಿಗೆ ರೇಟ್ ಫಿಕ್ಸ್ ಮಾಡ್ಬಿಟ್ರು. ಏನು 10 ಕೋಟಿಗೆ ಬೆಲೆ ಇಲ್ಲ, 15 ಕೋಟಿ. ಒಬ್ಬ ಹೀರೋ ಇವತ್ತು ಕನ್ನಡ ಸಿನಿಮಾ ಯಾವುದೋ ಒಂದು ಸಿನಿಮಾ, ಐ ಡೋಂಟ್ ನೋ ನೇಮ್, ದೇ ಹವ್ ಸ್ಪೆಂಟ್ ಮೋರ್ ದೆನ್ 100 crores ಫಾರ್ ಒನ್ ಮೂವಿ. ಅಂದರೆ ಅದರಲ್ಲಿ 50% ಅದರ್ ಎಕ್ಸ್ಪೆಂಡಿಚರ್ ಆಗಿದೆ. ಆ್ಯಕ್ಚುಯಲ್ ಕಾಸ್ಟ್ ಆಫ್ ದಿ ಮೂವೀಸ್ 30 to 40, 50 crores ಆದರೆ ಅದರ್ ಎಕ್ಸ್ಪೆಂಡಿಚರಲ್ಲಿ ಆ್ಯಡ್ ಮಾಡಿ ಸಿನಿಮಾ ಬಡ್ಜೆಟ್ ಜಾಸ್ತಿ ಆಗಿದೆ. ಸಿನಿಮಾ ಹೆಂಗೆ ನೋಡ್ತಾರೆ ಜನ? ಅಷ್ಟು ಅಮೌಂಟ್ ಕಲೆಕ್ಷನ್ ಆಗ್ಬೇಕಲ್ವಾ? ಅದರಿಂದ ನಮ್ಮಲ್ಲಿ ಕಂಟ್ರೋಲಿಂಗ್ ಇದ್ರೆ ಮಾತ್ರ ಚಿತ್ರರಂಗಕ್ಕೆ ಒಳ್ಳೇದಾಗತ್ತೆ ನನ್ನ ಅನಿಸಿಕೆ. ಎಸ್ ಸರ್. ಪವನ್ ಒಡೆಯರ್ ಅವರೇ, ಈಗ ಪ್ಯಾನ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್, ಪ್ಯಾನ್ ವರ್ಲ್ಡ್ ಅನ್ನುವಂತಹ ಕಾನ್ಸೆಪ್ಟ್ ವಿಚಾರ ಬಂದಾಗ ಕಾಂತಾರ ಸಿನಿಮಾ ಕೇವಲ ಕನ್ನಡಿಗರಿಗೋಸ್ಕರ ಮಾತ್ರ ಮಾಡಿದ್ದು, ಆನಂತರ ಅದು ಪ್ಯಾನ್ ವರ್ಲ್ಡ್, ಪ್ಯಾನ್ ಇಂಡಿಯಾ ರೀತಿಯಾಗಿ ರೂಪುಗೊಳ್ತು. ಆ ರೀತಿಯಂತಹ ಬದಲಾವಣೆಗಳು ಆಗಬೇಕು ಅಂತ ಅನ್ಸುತ್ತಾ, ಹೇಗೆ ಅಂತ ಹೇಳಿ? ಅವೆರಡು ನೀವೇನು ಎಕ್ಸಾಂಪಲ್ ಹೇಳ್ತಾ ಇದ್ದೀರಾ, KGF ಆಗ್ಬೋದು, ಕಾಂತಾರ ಆಗ್ಬೋದು, ಇವೆರಡೂ ಯಾವುದೋ ಅವರು ಇದನ್ನ ಹಿಂಗೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದಲ್ಲ. ದೇ ಜಸ್ಟ್ ಫೋಕಸ್ಡ್ ಆನ್ ದೇರ್ ವರ್ಕ್. ಅದು ಎಷ್ಟು ಬೆಸ್ಟ್ ಆಗಿ ಕೊಡಬೇಕು ಅದನ್ನ ಮಾತ್ರ ಫೋಕಸ್ ಮಾಡಿದ್ದು. ಸೊ ನಾವು ಇವಾಗ ಪ್ರೀಡಿಟರ್ಮೈಂಡ್ ಆಗಿ ಏನೋ ಪ್ಲಾನ್ ಮಾಡ್ಕೊಂಡು ಹೋದಾಗ ಅದೆಲ್ಲೋ ಆಂಕ್ಷಿಯಸ್ನೆಸ್ ಇನ್ನೂ ಜಾಸ್ತಿ ಆಗಿ ಎಲ್ಲೋ ಡಿಫೋಕಸ್ ಆಗ್ತೀವಿ. ಸೊ ಹಂಗೆ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ ಯಾವುದೋ ಒಂದು ಸೆಟ್ ಬ್ಯಾಕ್ ಆಯಿತು ಅಂತಂದ್ರೆ ಟೆಕ್ನಿಷಿಯನ್ಸ್ ಆಗ್ಬೋದು, ರೈಟರ್ಸ್ ಆಗ್ಬೋದು, ಆಕ್ಟರ್ಸ್ ಆಗ್ಬೋದು, ಅದು ಇಟ್ಸ್ ಅ ಕಾಮನ್, ಇಟ್ಸ್ ಅ ಪ್ರೋಸೆಸ್. ಅದು ಎನಿ ಫೀಲ್ಡಲ್ಲಿ ಇಟ್ಸ್ ಅ ಪ್ರೋಸೆಸ್. ಹಾಗಾಗುತ್ತೆ. ಅದನ್ನ ತಪ್ಪನ್ನ ಕರೆಕ್ಟಾಗಿ ತಿದ್ಕೊಂಡು ನಾವು ಏನು ಮಾಡಬೇಕು ನೆಕ್ಸ್ಟ್, ಈ ಥರದ್ದೇನೋ ಆಯ್ಕೆ ಮಾಡ್ಕೊಂಡ್ರೆ ಬೆಟ್ರ, ಹಂಗೆ ಆಯ್ಕೆ ಅದು ಸ್ವಲ್ಪ ಅದು ಡಿಸ್ಕಷನ್ಸ್ ನಡಿಬೇಕು. ಆ ಡಿಸ್ಕಷನ್ಸ್ ನಡೆದು ಬಂದಾಗ ಐ ಥಿಂಕ್ ವಿಲ್ ಕಮ್ ಅಪ್ ವಿತ್ ಲಾಟ್ ಆಫ್ ಗುಡ್ ಕ್ವಾಲಿಟಿ ಸಿನಿಮಾಸ್ ಅಂತ ಅನ್ಸುತ್ತೆ. ಭವಿಷ್ಯದ ಯೋಜನೆಗಳು ಏನೇನು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ NM ಸುರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಪವನ್ ಒಡೆಯರ್, ನಿಮಗೂ ಕೂಡ ಧನ್ಯವಾದಗಳು. ಚಂದನವನ 2030 ಈ ಸಂವಾದದಲ್ಲಿ ಪಾಲ್ಗೊಂಡಂತ NM ಸುರೇಶ್ ಅವರು ಹಾಗೇನೆ ಪವನ್ ಒಡೆಯರ್ ಅವರಿಗೆ ಧನ್ಯವಾದಗಳು. ಇವರಿಗೆ ನ್ಯೂಸ್ 18 ವತಿಯಿಂದ ಒಂದು ಗೌರವ ಸಮರ್ಪಣೆ ಇದೆ. DP ಸತೀಶ್ ಅವರು ಹಾಗೇನೆ ಹರಿಪ್ರಸಾದ್ ಅವರು ವೇದಿಕೆ ಮೇಲೆ ಬರಬೇಕು. ಸರಸ್ವತಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ವತಿಯಿಂದ ಅತಿಥಿಗಳಿಗೆ ನೆನಪಿನ ಕಾಣಿಕೆ.